ನಮ್ಮೆಲ್ಲ ವೀಕ್ಷಕರಿಗೆ ಡಿಡಿಎಲ್ ವಾರ್ತೆಗೆ ಸ್ವಾಗತ. ನಾನು ರಾಜೇಶ್ ತಾಳೇಕರ್. ಈಗ ಅಗ್ರವಾರ್ತೆಯ ಹೆಡ್ಲೈನ್ಸ್. ಆರ್.ವಿ. ದೇಶಪಾಂಡೆ ಅವರಿಂದ ವಿಟಿಯು ಅಕಾಡೆಮಿಯ ವಸತಿ ನಿಲಯಗಳು ಮತ್ತು ಉಪಹಾರ ಕಟ್ಟಡಗಳ ಉದ್ಘಾಟನೆ. ರಸ್ತೆ ಅಪಘಾತ, ಹಸು ಸಾವು, ಬಜರಂಗ ದಳ ಮತ್ತು ಟ್ಯಾಕ್ಸಿ ಚಾಲಕರಿಂದ ಚಿಕಿತ್ಸೆ. ಆರ್.ವಿ. ದೇಶಪಾಂಡೆ ಅವರಿಂದ ವಿಟಿಯು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಅಕಾಡೆಮಿಯ ವಸತಿ ನಿಲಯಗಳು ಮತ್ತು ಉಪಹಾರ ಕಟ್ಟಡಗಳ ಉದ್ಘಾಟನೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಅಂಬೇವಾಡಿಯಲ್ಲಿರುವ ವಿಟಿಯು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಅಕಾಡೆಮಿಯ ವಸತಿ ನಿಲಯಗಳು ಮತ್ತು ಉಪಹಾರ ಕಟ್ಟಡಗಳ ಉದ್ಘಾಟನೆ ಇಂದು ನಡೆಯಿತು. ನೂತನ ವಸತಿ ನಿಲಯಗಳು ಮತ್ತು ಉಪಹಾರ ಕಟ್ಟಡಗಳನ್ನು ಅಂತರ್ಜಾಲದ ಮೂಲಕ ಉದ್ಘಾಟಿಸಿ ಶುಭ ಕೋರಿದ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ ಸಿಎಸ್ ಅವರು, ದಾಂಡೇಲಿಯ ವಿಟಿಯು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಅಕಾಡೆಮಿಯು ಮಾಜಿ ಸಚಿವರಾದ ಆರ್.ವಿ. ದೇಶಪಾಂಡೆ ಅವರ ಕನಸಿನ ಕೂಸು. ಅವರ ಸತತ ಪ್ರಯತ್ನದ ಫಲವಾಗಿ ಈ ಸಂಸ್ಥೆ ದಾಂಡೇಲಿಯಲ್ಲಿ ಆರಂಭಗೊಂಡಿದೆ. ಇಂದಿನ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ತಾಂತ್ರಿಕ ಕೌಶಲ್ಯವನ್ನು ನೀಡುವ ಸಂಸ್ಥೆಗಳ ವೃದ್ಧಿಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಯಲ್ಲಿ ವಿಟಿಯು ಮಹತ್ವದ ಮೈಲಿಗಲ್ಲನ್ನು ಸಾಧಿಸುವಂತಾಗಲಿ. ಈ ಸಂಸ್ಥೆಯ ಉನ್ನತಿಗೆ ಸರ್ಕಾರ ಸದಾ ನೆರವು ನೀಡಲಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು, ಆಧುನಿಕ ಯುಗದಲ್ಲಿ ಕೌಶಲ್ಯವಿಲ್ಲದ ಶಿಕ್ಷಣದಿಂದ ಬದುಕು ಕಟ್ಟಿಕೊಳ್ಳಲಾಗದು. ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಕೌಶಲ್ಯ ಸೇತುವೆಯಾಗಿದೆ. ಯಾವ ವ್ಯಕ್ತಿಯಲ್ಲಿ ಕೌಶಲ್ಯವಿರುತ್ತದೋ ಆತ ಎಲ್ಲಿಯೂ ಬದುಕಬಲ್ಲ. ಕೌಶಲ್ಯ ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸುತ್ತದೆ. ವಿಟಿಯು ಕೌಶಲ್ಯಾಭಿವೃದ್ಧಿ ಅಕಾಡೆಮಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಗಮನ ಸೆಳೆಯಲಿದೆ. ಇಲ್ಲಿ ಪಡೆಯುವ ವಿದ್ಯೆಗೆ ಅಂತಾರಾಷ್ಟ್ರೀಯ ಮಾನ್ಯತೆ ಇದೆ. ವಿಟಿಯು ತರಬೇತಿಯನ್ನು ಕೊಡುವ ಸಂಸ್ಥೆಯಾಗದೆ ಉದ್ಯಮಿಗಳನ್ನು ತಯಾರಿಸುವ ಕೇಂದ್ರವಾಗಲಿದೆ. ಈ ದಿಸೆಯಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸಲಿದ್ದು ಇದು ಜಿಲ್ಲೆಗೆ ಹೆಮ್ಮೆ ಎಂದರು. ಕೌಶಲ್ಯ ಹೊಂದಿದ ಪದವಿ ಇರಬೇಕು. ಶಿಕ್ಷಣ ಬೇರೆ, ಕೌಶಲ್ಯ ಬೇರೆ. ಕೌಶಲ್ಯ ಮತ್ತು ಶಿಕ್ಷಣ ಇವೆರಡನ್ನು ಮೈಗೂಡಿಸಿಕೊಂಡಾಗ ಜೀವನದಲ್ಲಿ ಸಫಲತೆಯನ್ನು ಪಡೆಯಲು ಸಾಧ್ಯವಿದೆ ಎಂದ ಅವರು, ವಿಟಿಯು ಕೌಶಲ್ಯಾಭಿವೃದ್ಧಿ ಸಂಸ್ಥೆಯ ತರಬೇತಿಯ ಫಲವಾಗಿ ಉದ್ಯೋಗ ಸೃಷ್ಟಿಯಾಗುವುದರ ಜೊತೆಗೆ ಹೆಚ್ಚು ಹೆಚ್ಚು ಕಾರ್ಖಾನೆಗಳ ಉದಯವಾಗಬೇಕೆಂದು ಆರ್.ವಿ. ದೇಶಪಾಂಡೆ ಅವರು ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾದ ಎಸ್.ಎಲ್. ಘೋಟ್ನೇಕರ್ ಅವರು, ವಿಟಿಯು ಸಂಸ್ಥೆಯಿಂದ ಜಿಲ್ಲೆಯ ಕೀರ್ತಿ ಹೆಚ್ಚಲಿದೆ. ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಗಮನ ಸೆಳೆಯಲಿರುವ ಈ ಸಂಸ್ಥೆ ಆರ್.ವಿ. ದೇಶಪಾಂಡೆ ಅವರ ದೂರದೃಷ್ಟಿತ್ವದ ಫಲ ಎಂದರು. ಅಂತರ್ಜಾಲದ ಮೂಲಕ ಏಕಸ್ ಪ್ರೈವೇಟ್ ಲಿಮಿಟೆಡ್ನ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಅರವಿಂದ್ ಮಳ್ಳಿಗೇರಿ ಅವರು, ಸಂಸ್ಥೆಯ ಉತ್ತರೋತ್ತರ ಪ್ರಗತಿ ಆಗಲೆಂದರು. ಅಧ್ಯಕ್ಷತೆಯನ್ನು ವಿಟಿಯು ಬೆಳಗಾವಿಯ ಕುಲಪತಿಗಳಾದ ಪ್ರೊಫೆಸರ್ ಕರಿಸಿದ್ದಪ್ಪ ಅವರು ವಹಿಸಿ ಸಂಸ್ಥೆಯ ಅನಿವಾರ್ಯತೆಯನ್ನು ವಿವರಿಸಿದರು. ವಿಟಿಯು ಕುಲ ಸಚಿವರಾದ ಪ್ರೊಫೆಸರ್ ಎ.ಎಸ್. ದೇಶಪಾಂಡೆ ಅವರು ಸ್ವಾಗತಿಸಿದರು. ವಿಟಿಯು ಪ್ರಾಧ್ಯಾಪಕ ವಿಶಾಲ್ ಕುಲಕರ್ಣಿ ವಂದಿಸಿ ಕಾರ್ಯಕ್ರಮ ನಿರೂಪಿಸಿದರು. ರಸ್ತೆ ಅಪಘಾತ, ಹಸು ಸಾವು, ಗಾಯಗೊಂಡ ಹಸುವಿಗೆ ಬಜರಂಗ ದಳ ಮತ್ತು ಟ್ಯಾಕ್ಸಿ ಚಾಲಕರಿಂದ ಚಿಕಿತ್ಸೆ. ನಿನ್ನೆ ರಾತ್ರಿ ನಡೆದ ರಸ್ತೆ ಅಪಘಾತದಲ್ಲಿ ಚಾಲಕನ ಅಚಾತುರ್ಯದಿಂದ ಒಂದು ಆಕಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದರೆ ಇನ್ನೊಂದು ಆಕಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚೆನ್ನಮ್ಮ ವೃತ್ತದಲ್ಲಿ ನಡೆದಿದೆ. ರಸ್ತೆಯಲ್ಲಿ ಮಲಗಿಕೊಂಡಿದ್ದ ಹಸುಗಳನ್ನು ಗಮನಿಸದೆ ಚಾಲಕ ವಾಹನವನ್ನು ಹಾಯಿಸಿದರ ಪರಿಣಾಮ ಈ ದುರ್ಘಟನೆ ನಡೆದಿದ್ದು, ಸ್ಥಳದಲ್ಲಿ ಕರ್ತವ್ಯದಲ್ಲಿದ್ದ ಹವಾಲ್ದಾರ್ ಮಲ್ಲಿಕಾರ್ಜುನ್ ಸವದತ್ತಿ ಚಾಲಕನನ್ನು ಠಾಣೆಗೆ ಕರೆದೊಯ್ದಿದ್ದಾರೆ. ಗಾಯಗೊಂಡ ಹಸುವಿಗೆ ಅಲ್ಲಿಯೇ ಇದ್ದ ಟ್ಯಾಕ್ಸಿ ಚಾಲಕರು ಮತ್ತು ಬಜರಂಗ ದಳದ ಕಾರ್ಯಕರ್ತರು ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಜರಂಗ ದಳದ ಜಿಲ್ಲಾ ಸುರಕ್ಷಾ ಪ್ರಮುಖ ಚಂದ್ರಮೌಳಿ, ನಾಗರಾಜ್ ಅನಂತಪುರ, ದಳವಾಯಿ ವಿನಯ್, ಅಜಯ್ ಬಾಗೇವಾಡಿ, ಸಂಜು ಪವಾರ್, ದುಂಡಪ್ಪ ಪಾಟೀಲ್ ಮುಂತಾದವರು ಇದ್ದರು. ನಮಸ್ಕಾರ, ನಾನು ಸ್ಟೆಲ್ಲಾ ಇಟ್ಟೆ. ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಡಿಡಿಎಲ್ ನ್ಯೂಸ್ ನನ್ನ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್. ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ? ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ? ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಹಾಗೆ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೇ ವೀಕ್ಷಿಸಿ.